ಕಳೆದ 29 ವರ್ಷಗಳಿಂದ ಸೌರಭ ಸಂಸ್ಥೆ ಅಪೂರ್ವ ಸದಭಿರುಚಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು, ಇದೀಗ ಏಪ್ರಿಲ್ 26ರಂದು ಕುಮಟಾದ ಹವ್ಯಕ ಸಭಾಭವನದಲ್ಲಿ ಸಾಧನಾ ಸೌರಭ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಸೌರಭ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅರುಣ್ ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅರುಣ್ ಹೆಗಡೆ ಅವರು, ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ 9:30ಕ್ಕೆ ನಡೆಯಲಿದೆ. ಸೌರಭ ಸಂಘಟನೆ ವತಿಯಿಂದ ತಮ್ಮ ಅಪೂರ್ವ ಸಾಧನೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿ ಗೌರವವನ್ನ ಜಗದಗಲ ವಿಸ್ತರಿಸಿದ ಸಾಂಸ್ಕೃತಿಕ ಶ್ರೇಷ್ಠ ಕಿಂಕರರೊಬ್ಬರಿಗೆ ರಾಷ್ಟ್ರೀಯ ಸೌರಭ ಸನ್ಮಾನ ಪ್ರಶಸ್ತಿ ನೀಡುತ್ತಾ ಬಂದಿದ್ದೇವೆ. ಇದು ಸಂಸ್ಥೆಯ 2ನೇ ಮೈಲಿಗಲ್ಲು. ಈ ವರ್ಷ ಈ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಮೂರೂರಿನ ವಿಶ್ವೇಶ್ವರ ಭಟ್ಟರು ಭಾಜನರಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮನ ಗೆದ್ದಿರುವ ಸಂಸ್ಥೆ ಇದೀಗ 30ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸುತ್ತಿದೆ. ಸಾಧನಾ ಸೌರಭ ಹೆಸರಿನಿಂದ ಇದು ನಡೆಯಲಿದೆ ಎಂದು ಅವರು ವಿವರಿಸಿದರು. ನಮ್ಮ ಸೌರಭ ಟ್ರಸ್ಟ್ ಹಮ್ಮಿಕೊಂಡಿದೆ. ಸಹಜವಾಗಿ ಸೌರಭ ಅಂದರೆ ಸುಗಂಧ, ಸುವಾಸನೆ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಹೇಗೆ ಹೂವು ತನ್ನ ಸುವಾಸನೆಯನ್ನು ಪರಿಸರದ ತುಂಬೆಲ್ಲ ಪಸರಿಸುತ್ತದೆಯೋ, ಅದೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಕಲೆ, ಸಾಹಿತ್ಯ, ಸಂಗೀತ, ಯಕ್ಷಗಾನ ಮತ್ತು ಸಂಸ್ಕೃತಿ ಇವೆಲ್ಲವನ್ನು ಕೂಡ ಪಸರಿಸುವಂತಹ ಒಂದು ಕೆಲಸವನ್ನು ಅಥವಾ ಸಮಾಜದ ಅಂಗಳಕ್ಕೆ ಹರಡುವ ಕೆಲಸವನ್ನು ಸೌರಭ ಸುಮಾರು 29 ವರ್ಷಗಳಿಂದ ಮಾಡ್ತಾ ಇದೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವ, ಈಗಂತೂ ಗ್ಲೋಬಲೈಸೇಷನ್, ಜಾಗತೀಕರಣ ಇವೆಲ್ಲವುಗಳ ಪ್ರಭಾವದಿಂದ ಅತ್ಯಂತ ಸಮೃದ್ಧವಾದಂತಹ ನಮ್ಮ ಭಾರತೀಯ ಸಂಸ್ಕೃತಿ ದಿವಸದಿಂದ ದಿವಸಕ್ಕೆ ಕಳೆಗುಂತಾ ಇದೆ. ಯುವ ಜನತೆ ಅವರ ಲಕ್ಷ್ಯ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಹಾಗಾಗಿ ಸಮೃದ್ಧ ಸೌರಭ ಸಂಘಟನೆಯ ಅಧ್ಯಕ್ಷ ಶ್ರೀಕಾಂತ್ ಭಟ್ ಮಾತನಾಡಿ, ಕಾರ್ಯಕ್ರಮವನ್ನ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಉದ್ಘಾಟಿಸುವರು. ವಿಶ್ವೇಶ್ವರ ಭಟ್ರ ಕುರಿತು ಸಂವಾದದಲ್ಲಿ ಪತ್ರಿಕಾ ಪಥದ ಬಗ್ಗೆ ನಾಗರಿಕ ಪತ್ರಿಕೆ ಸಂಪಾದಕ ಕರ್ಕಿಯ ಕೃಷ್ಣಮೂರ್ತಿ ಹೆಬ್ಬಾರ್, ಸಾಹಿತ್ಯ ಪಥದ ಬಗ್ಗೆ ಜನಸೇವಾ ಟ್ರಸ್ಟ್ ಗಿಳಿಯಾರ್ ಉಡುಪಿಯ ವಸಂತ್ ಗಿಳಿಯಾರ್, ವಿಸ್ಮಯ ಪಥದ ಬಗ್ಗೆ ಹಿರಿಯ ಪತ್ರಕರ್ತ ಹಾಗೂ ಅಂಕಣಕಾರ ರಾಜು ಅಡ್ಕಳ್ಳಿ, ಪ್ರವಾಸ ಪಥದ ಬಗ್ಗೆ ಲೇಖಕ ಹಾಗೂ ಅಂಕಣಕಾರ ಕಿರಣ್ ಉಪಾಧ್ಯಾಯ್, ಅಂತರಂಗ ಪಥದ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡೆಸಿಕೊಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನ ಅಭ್ಯಾಗತರಾಗಿ ಆಳ್ವಾ ಫೌಂಡೇಶನ್ನ ಮೂಡಬಿದ್ರೆಯ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 12:15ಕ್ಕೆ ಭಕ್ತಿಭಾವ ಗಾನ ಕಾರ್ಯಕ್ರಮ ನಡೆಯಲಿದ್ದು, ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ರಘುನಂದನ್ ಭಟ್ ಗಾಯನ ಪ್ರಸ್ತುತಪಡಿಸಲಿದ್ದಾರೆ ಎಂದರು. ಭಾನುವಾರ ಹವ್ಯಕ ಸಭಾಮಂಟಪದಲ್ಲಿ ನಮ್ಮ ಕಾರ್ಯಕ್ರಮ ಸಾಧನಾ ಸೌರಭ ಬೆಳಗ್ಗೆ 9:55ಕ್ಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬರಲಿಕ್ಕಿದ್ದಾರೆ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು. ಆ ಹೊತ್ತು ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಅವರ ಸಾಂಸ್ಕೃತಿಕ ಅನುಸಂಧಾನ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಅವರಿಗೆ ರಾಷ್ಟ್ರೀಯ ಸೌರಭ ಸಮ್ಮಾನ ಪ್ರಶಸ್ತಿ ಪ್ರದಾನ, ಅದರಲ್ಲಿ ಅವರ ಪತ್ರಿಕಾ ಪಥ, ಸಾಹಿತ್ಯ ಪಥ, ವಿಸ್ಮಯ ಪಥ ಮತ್ತು ಪ್ರವಾಸ ಪಥ ಮತ್ತು ಅಂತರಂಗ ಪಥ, ಈ ರೀತಿ 5 ಪಥಗಳ ಒಂದು ವಿಶ್ಲೇಷಣಾ ಕಾರ್ಯಕ್ರಮಗಳಿರುತ್ತವೆ. ಸುದ್ದಿಗೋಷ್ಠಿಯಲ್ಲಿ ಸೌರಭ ಸಂಘಟನೆಯ ನಿರ್ದೇಶಕ ಆನಂದ್ ಹೆಗಡೆ, ಸಂಸ್ಥೆಯ ನಿರ್ದೇಶಕರಾದ ಡಿಜಿ ಹೆಗಡೆ, ವಿನಾಯಕ್ ಹೆಗಡೆ ಕಟ್ಟೆ, ಗಣೇಶ್ ಜೋಶಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.